ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಒಂದು ವೇಸ್ಟ್ ಕಾರ್ಡ್ಬೋರ್ಡ್ನ ಉಪಯೋಗಿಸ್ಕೊಂಡು ಒಂದು ವಾಲ್ ಡೆಕೋರ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಾರ್ಡ್ಬೋರ್ಡ್ ಪೀಸಸ್ ಏನು ನೋಡ್ತಾ ಇದ್ದೀರಲ್ಲ, ಇದ್ರ ಸೈಜ್ನ ನಾನು ಆಮೇಲೆ ಮೆನ್ಷನ್ ಮಾಡ್ತೀನಿ. ಮತ್ತು ಇಲ್ಲಿ ಒಂದೇ ಸೈಜ್ನ 2 ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಬೇಸ್ಗೆ ಮಾತ್ರ 2 ಕಾರ್ಡ್ಬೋರ್ಡ್ ಶೀಟ್ ಬೇಕಾಗತ್ತೆ. ಮತ್ತು ಇದೆಲ್ಲ ಒಂದು ಸಿಂಗಲ್ ಇದ್ದರೆ ಸಾಕು. ಈ ಮಾಸ್ಕಿಂಗ್ ಟೇಪ್ನ ಉಪಯೋಗಿಸ್ಕೊಂಡು ಇಲ್ಲಿರೋ ಎಲ್ಲ ಕಾರ್ಡ್ಬೋರ್ಡ್ ಪೀಸ್ನ 4 ಸೈಡ್ ಕವರ್ ಮಾಡಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದಾಗೆ ಕಾರ್ಡ್ಬೋರ್ಡಿಂದ ಕ್ರಾಫ್ಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಮಾಸ್ಕಿಂಗ್ ಟೇಪ್ ಇಲ್ಲ ಅಂತ ಅಂದರೆ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಯೂಸ್ ಮಾಡ್ಬೋದು. ಇದೇ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಸೈಡಲ್ಲಿ 4 ಸೈಡ್ ಈ ಥರ ಸ್ಟಿಕ್ ಮಾಡಿದ್ರೆ ಆಯಿತು. ನಾನಿಲ್ಲಿ ಒಂದೇ ಸೈಜ್ನ 2 ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದ 13 ಇಂಚಸ್ಸು, ಅಗಲ 15 ಇಂಚಸ್ಸು, 2 ಸಮವಾಗಿ ತೊಗೊಂಡಿರೋದು, ಒಂದೇ ಅಳತೆದು. ಈಗೇನು ಮಾರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಥ್ರೆಡ್ ಹಾಕಬೇಕು. ಕಾರ್ಡ್ಬೋರ್ಡ್ ಆಗಿರೋದ್ರಿಂದ ಥ್ರೆಡ್ ಯೂಸ್ ಮಾಡ್ತಾ ಇರೋದು, ಉಕ್ಕಾಕಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಈಗ ನಾವು ಸಣ್ಣದಾಗಿ ಏನು ಕಟ್ ಮಾಡ್ಕೊಂಡಿದ್ದೀವಿ ಕಾರ್ಡ್ಬೋರ್ಡ್ ಶೀಟ್ನ, ಈಗ ಫಸ್ಟು ಒಂದು ಆರ್ಗನೈಸ್ ಮಾಡಿಬಿಟ್ಟು ನೋಡ್ಕೋಬೇಕು ಕರೆಕ್ಟ್ ಬಂದಿದೆ ಅಥವಾ ಎಕ್ಸ್ಟ್ರಾ ಇತ್ತಂದರೆ ನಾವು ಕಟ್ ಮಾಡ್ಕೊಂಡು ಅಥವಾ ಸರಿ ಆಲ್ಟರ್ ಮಾಡ್ಕೋಬೋದು, ಏನೇ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತಂದರೆ. ಈಗ ಫಸ್ಟು ಫೆವಿಕಾಲ್ ಹಾಕಿ 2 ಕಾರ್ಡ್ಬೋರ್ಡ್ನು ಫಸ್ಟು ಗಟ್ಟಿಯಾಗಿ ಸ್ಟಿಕ್ ಮಾಡ್ತಾ ಇರೋದು. ಈ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಚೆನ್ನಾಗಿ ಈ ಥರ ಗಮ್ ಹಾಕಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಅದ್ರ ಮೇಲೆ ಏನಾರ ವೇಟ್ ಇರೋ ಅಂಥದ್ದನ್ನ ಒಂದು ವಸ್ತು ಇಟ್ಬಿಟ್ಟು ಒಂದು 20 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಯಾಕಂದರೆ ಅದು ಚೆನ್ನಾಗಿ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಅದು ನೆಕ್ಸ್ಟ್ ಒಂದು MDF ಲುಕ್ ಕೊಡುತ್ತೆ ನಮಗೆ, ಒಂದು ಪ್ಲೈವುಡ್ ಥರ ಅಷ್ಟು ಗಟ್ಟಿಯಾಗಿರುತ್ತೆ. ಈ 2 ಕಾರ್ಡ್ಬೋರ್ಡ್ ಏನು ಜಾಯಿನ್ ಮಾಡಿದ್ದೀವಿ ಇದಕ್ಕೆ 4 ಸೈಡು ಮಾಸ್ಕಿಂಗ್ ಟೇಪ್ ಉಪಯೋಗಿಸ್ಬಿಟ್ಟು ಈ ಥರ ಕವರ್ ಮಾಡಬೇಕು. ಅದು ಲುಕ್ಕು ಪ್ಲೈವುಡ್ ಲುಕ್ ಕೊಡುತ್ತೆ. ಅಂದರೆ ಎಲ್ಲ ವರ್ಕ್ ಆದಮೇಲೆ ಆಗಲೇ ಮಾರ್ಕ್ ಮಾಡಿದ ಕಡೆ ಹೋಲ್ ಮಾಡಿಬಿಟ್ಟು ಈ ಥ್ರೆಡ್ನ ಹಾಕಿರೋದು. ಈ ಥ್ರೆಡ್ ಯಾವುದೇ ಕಾರಣಕ್ಕೂ ಕಿತ್ತು ಬರೋ ಅಂಥ ಚಾನ್ಸಸ್ ಇಲ್ಲ. ತುಂಬ ವರ್ಷಗಳ ಕಾಲ ಕಾರ್ಡ್ಬೋರ್ಡ್ನು ಚೆನ್ನಾಗಿರುತ್ತೆ, ಈ ಥ್ರೆಡ್ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಲಾಸ್ಟಲ್ಲಿ ನಾವು ವಾರ್ನಿಷ್ ಅಪ್ಲೈ ಮಾಡೋದ್ರಿಂದ ಅದು ಫುಲ್ ವುಡ್ಡಷ್ಟು ಗಟ್ಟಿಯಾಗತ್ತೆ. ಹಾಗಾಗಿ ಇದು ಕಿತ್ತು ಬರೋ ಅಂಥ ಚಾನ್ಸಸ್ ಇಲ್ಲ. ಇಲ್ಲಿ ನಾನು ಸ್ಟಿಕ್ ಮಾಡಿರೋ ಟೇಪಿನ ಅಷ್ಟು ಅವಶ್ಯಕತೆ ಇಲ್ಲ, ಬಟ್ ನಾನು ಹಾಕಿದ್ದೀನಿ ಅಷ್ಟೇನೆ. ಯಾಕಂದರೆ ಇದ್ರ ಮೇಲೆ ಕಾರ್ಡ್ಬೋರ್ಡ್ ಪೀಸಸ್ ಬೇರೆದು ಬರುತ್ತೆ, ಹಾಗಾಗಿ ಅದೇನು ಕಾಣಿಸೋಲ್ಲ. ಈಗ ನಾನು ತೋರಿಸ್ತಾ ಇರೋ ಈ ಕಾರ್ಡ್ಬೋರ್ಡ್ ಪೀಸಸ್ಗೆಲ್ಲ ಸೇಮ್ ಮಾಸ್ಕಿಂಗ್ ಟೇಪ್ ಯೂಸ್ ಮಾಡಿಬಿಟ್ಟು ಫುಲ್ ಕವರ್ ಮಾಡಿದ್ದೀನಿ. ಕಾರ್ಡ್ಬೋರ್ಡ್ ಕಟ್ ಪೀಸಸ್ ಸೈಜ್ನ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಈಗ ಒಂದೊಂದೇ ಕಾರ್ಡ್ಬೋರ್ಡ್ ಶೀಟ್ನ ಫೆವಿಕಾಲ್ ಹಚ್ಬಿಟ್ಟು ಸ್ಟಿಕ್ ಮಾಡ್ಕೊತ ಬರಬೇಕು. ಈಗಲೇ ಕರೆಕ್ಟಾಗಿ ಪೊಸಿಷನ್ ಎಲ್ಲ ನೋಡಿಕೊಂಡು ಅಂಟಿಸ್ಬಿಡ್ಬೇಕು. ಯಾಕಂತ ಅಂದರೆ ಆ ಕಡೆ ಈ ಕಡೆ ಆಯಿತು ಅಂದರೆ ಒಂದು 20 ನಿಮಿಷದಲ್ಲಿ ಡ್ರೈ ಆಗಿಬಿಡುತ್ತೆ. ಮತ್ತು ತೆಗಿಯೋದು ಇದು ಮಾಡೋದೆಲ್ಲ ಮಾಡಿದ್ರೆ ಹಾಳಾಗೋ ಚಾನ್ಸಸ್ ಜಾಸ್ತಿ. ಯಾಕಂದರೆ ಇದು ಕಾರ್ಡ್ಬೋರ್ಡು MDF ಅಥವಾ ಪ್ಲೈವುಡ್ ಅಲ್ಲ, ಆದ್ದರಿಂದ ಕಾರ್ಡ್ಬೋರ್ಡ್ ಆಗಿರೋದ್ರಿಂದ ನೋಡ್ಕೊಂಡು ಕರೆಕ್ಟಾಗಿ ಸ್ಟಿಕ್ ಮಾಡ್ಕೋತಾ ಬರಬೇಕು. ಯಾರಿಗಾದ್ರೂ ಈ ಥರ ನೇಮ್ ಬೋರ್ಡ್ ಅಥವಾ ಒಂದು ಮೆಮೊರೇಬಲ್ ಆಗಿ ಏನಾರ ಮಾಡ್ಕೋಬೇಕು ಅಂತಂದರೆ, ತುಂಬ ದಿವಸ ಬಾಳಿಕೆ ಬರಬೇಕು, ತುಂಬ ಚೆನ್ನಾಗಿರಬೇಕು ಅಂದರೆ ಪ್ಲೇವುಡ್ ಅಥವಾ MDFನ ಯೂಸ್ ಮಾಡ್ಬೋದು. ಇಲ್ಲ ಒಂದು ಆಬಿಗೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಜಸ್ಟ್ ಈ ಥರ ಕಾರ್ಡ್ಬೋರ್ಡ್ನ ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು. ಇದು ತುಂಬ ದಿವಸ ಇರುತ್ತೆ, ಏನಾಗಲ್ಲ. ಒಂದು ಆಬಿ ಥರ ಚೆನ್ನಾಗಿ ಮಾಡ್ಕೋಬೋದು ಮನೇಲೇ. ನಾನಿಲ್ಲಿ ಏನು ಚಿಕ್ಕ ಕಾರ್ಡ್ಬೋರ್ಡ್ ಪೀಸ್ಗಳನ್ನ ಇಲ್ಲಿ ಅಂಟಿಸ್ತಾ ಇದ್ದೀನಿ. ಅದ್ರ ಪಕ್ಕ ಏನು ಸ್ವಲ್ಪ ಸ್ಪೇಸ್ ಇದೆ, ಆ ಥರ ಬಂದ್ರೇ ಅದು ನೀಟಾಗಿ ಕಾಣಿಸೋದು ಲಾಸ್ಟಲ್ಲಿ. ಅದಕ್ಕೆ ನಾನು ಸೈಜಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಫಸ್ಟೇ. ಪೂರ್ತಿ ಈ ಥರ ಗಮ್ ಹಾಕಿ ಇದನ್ನೆಲ್ಲ ಒಂದು ಆರ್ಗನೈಸ್ ಮಾಡಿದ್ಮೇಲೆ ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು ಫುಲ್ ಎಲ್ಲ ಕಡೆ ಕರೆಕ್ಟಾಗಿ ಗಮ್ ಕವರ್ ಆಗಿದೆಯೋ, ಎಲ್ಲರ ಗ್ಯಾಪ್ ಬಿಟ್ಟಿದೆಯೋ ಅಂತ ಅಂದ್ಬಿಟ್ಟು. ಇದ್ರ ಮೇಲೆ ಏನಾರ ಸ್ವಲ್ಪ ವೇಟ್ ಇರೋ ಅಂಥ ವಸ್ತುನ ಒಂದು 20 ನಿಮಿಷ ಇಟ್ಟರೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಸ್ಟಿಕ್ ಆಗುತ್ತೆ, ಹಾಳಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ವೇಟ್ ಇರೋ ಅಂಥದ್ದು ಏನಾರ ಒಂದು ವಸ್ತುನ ಇಡಬೇಕು ಇದ್ರ ಮೇಲೆ ಒಂದು 20 ನಿಮಿಷನಾದರೂ. 20 ಮಿನಿಟ್ಸ್ ಆದಮೇಲೆ ಟಿಶ್ಯೂನ ತಗೊಂಡು ಒಂದು ಲೇಯರ್ ಗಮ್ ಹಾಕ್ಬಿಟ್ಟು ಈ ಕಾರ್ಡ್ಬೋರ್ಡ್ ಮೇಲೆ ಪೇಸ್ಟ್ ಮಾಡಬೇಕು. ಈ ಟಿಶ್ಯೂ ಏನಕ್ಕೆ ಉಪಯೋಗಿಸ್ತಾ ಇರೋದು ಅಂತ ಅಂದರೆ ಆ ಗ್ಯಾಪ್ನೆಲ್ಲ ಫಿಲ್ ಮಾಡುತ್ತೆ ಮತ್ತು ಟೆಕ್ಸ್ಚರ್ ರೀತಿ ಅದು ಕಾಣಿಸುತ್ತೆ ನೋಡೋಕ್ಕೆ. ಹಾಗಾಗಿ ಟಿಶ್ಯೂನ ಯೂಸ್ ಮಾಡ್ಕೊತಾ ಇರೋದು. ನಾನು ಇಲ್ಲಿ ಫೆವಿಕಾಲ್ ಗಮ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಆ ಕನ್ಸಿಸ್ಟೆನ್ಸಿನ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ಅದು ನಮಗೆ ಈ ಕಾರ್ಡ್ಬೋರ್ಡ್ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಅದ್ರ ಮೇಲೆ ಟಿಶ್ಯೂ ಪೇಪರ್ ಒಂದು ಲೇಯರ್ ಹಾಕೋದ್ರಿಂದ ಅದ್ರ ಮೇಲೆ ಮತ್ತೆ ಗಮ್ನ ಈ ಥರ ಹಚ್ಚೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಫೆವಿಕಾಲ್ ಗಮ್ಮು ಸ್ವಲ್ಪ ಗಟ್ಟಿ ಇರೋದ್ರಿಂದ
ನಮಗೆ ಟಿಶ್ಯೂ ಮೇಲೆಲ್ಲ ಹಚ್ಚೋಕ್ಕೆ ಈಸಿ ಆಗಲಿ ಅಂತ ನೀರು ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಕಾರ್ಡ್ಬೋರ್ಡಿಗೆ ಏನು ಗಮ್ ಹಾಕಿ ಬಿಟ್ಟಿರೋದು ಒಂದು ಲೇಯರು, ಅದ್ರ ಮೇಲೆ ಈ ಥರ ಟಿಶ್ಯೂನ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಲೇಯರ್ನ ಗಮ್ ಹಾಕ್ಕೊಳ್ತಾ ಹೋಗಬೇಕು. ಹಿಂಗೆ ಬ್ರಷ್ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಸ್ಪ್ರೆಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಕಾರ್ಡ್ಬೋರ್ಡ್ ಪೂರ್ತಿ ಇದೇ ಥರ ಟಿಶ್ಯೂ ನಾನೇನು ಹಚ್ಚುತ್ತಾ ಇದ್ದೀನಿ, ಇದೇ ಥರ ಟಿಶ್ಯೂನ ಅಂಟಿಸ್ಕೊಂಡು ಪೂರ್ತಿ ಕಾರ್ಡ್ಬೋರ್ಡ್ ಪೂರ್ತಿ ಹೀಗೆ ಕವರ್ ಮಾಡಬೇಕು. ಈ ಕಾರ್ಡ್ಬೋರ್ಡ್ ಮೇಲೆ ಟಿಶ್ಯೂಯಿಂದ ಈ ರೀತಿ ಎಲ್ಲ ಕಡೆ ಕವರ್ ಮಾಡಿದ್ಮೇಲೆ ಒನ್ ಡೇ ಅಥವಾ ಅದು ಡ್ರೈ ಆಗೋ ತನಕ ಹಾಗೆ ಬಿಡಬೇಕು. ಯಾಕಂದರೆ ಹಸಿ ಇದ್ದಾಗ ಅದ್ರ ಮೇಲೆ ಏನೂ ಆರ್ಟ್ ವರ್ಕ್ ಮಾಡೋಕ್ಕಾಗಲ್ಲ, ಹಾಗಾಗಿ ಡ್ರೈ ಆಗೋ ತನಕ ಕಾಯಬೇಕು. ನೋಡಿ ಈಗ ಪೂರ್ತಿ ಡ್ರೈ ಆಗಿರೋದು ಈ ರೀತಿ ಕಾಣಿಸ್ತಾ ಇದೆ. ಆಗಲೇ ಹೇಳಿದ ಥರ ಟೆಕ್ಸ್ಚರ್ ರೀತಿ ಹೇಗೆ ಕಾಣಿಸುತ್ತೆ ಅಂದರೆ ಅದು ಟಚ್ ಮಾಡಿದಾಗ ಫೀಲ್ ಗೊತ್ತಾಗತ್ತೆ, ಮತ್ತು ಅದ್ರ ಮೇಲೆ ಪೇಂಟ್ ಅಥವಾ ಕಲರ್ ಮಾಡಿದಾಗ ಅದು ಶೇಪ್ಸ್ ಎಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ ಅದು ನೀಟಾಗಿ. ಇಲ್ಲಿ ನೀವು ನೋಡ್ತಾ ಇರೋ ಲೆಟರ್ಸ್ನ ನಾನು ಸಿಲಿಕಾನ್ ಮೋಲ್ಡ್ ಮತ್ತು ಡೆಂಟಲ್ ಪೌಡರ್ನ ಉಪಯೋಗಿಸ್ಕೊಂಡು ಮಾಡಿಕೊಂಡಿರೋದು. ಇದನ್ನು ಈಗ ನಿಮ್ಮಲ್ಲಿ ಆಲ್ಫಾಬೆಟ್ ಲೆಟರ್ಸ್ದು ಸಿಲಿಕಾನ್ ಮೋಲ್ಡ್ ಇದೆ ಅಂತ ಅಂದರೆ ನೀವು ಮನೇಲೇ ಈ ಥರ ಲೆಟರ್ಸ್ನ ಮಾಡ್ಕೋಬೋದು. ಅದಿಲ್ಲ ಅಂತ ಅಂದರೆ ಕ್ಲೇನ ಉಪಯೋಗಿಸ್ಕೊಂಡು ಹೇಗೆ ಲೆಟರ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ತೋರಿಸ್ತಾ ಇರೋ ಡೆಂಟಲ್ ಮೋಲ್ಡ್ ಕೂಡ ಈಗ ಫ್ಲವರ್ದು ಅದು ತೋರಿಸ್ತಾ ಇದ್ದೀನಲ್ಲ, ಆ ಮೋಲ್ಡ್ಸ್ ಕೂಡ ನಾನು ಮನೇಲೇ ಸಿಲಿಕಾನ್ ಮೋಲ್ಡ್ ಉಪಯೋಗಿಸ್ಕೊಂಡು ಮಾಡ್ಕೊಂಡಿರೋದು. ನಾನು ಇವಾಗ ಒಂದು ಪೇಪರ್ ಮೇಲೆ ಏನು ವರ್ಡಿಂಗ್ ಅದು ಕಾರ್ಡ್ಬೋರ್ಡ್ ಮೇಲೆ ಬರಬೇಕಾಗಿತ್ತಲ್ಲ ಅದನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಸ್ವೀಟ್ ಹೋಮ್ ಅಂತ. ಅದ್ರ ಮೇಲೆ ಕ್ಲೇಯಿಂದ ಅಕ್ಷರಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ತೋರಿಸಿದ್ದು ಫೆವಿಕ್ರಿಲ್ ಮೋಲ್ಡೆಡ್ ಕ್ಲೇ. ಇದು 2 ಪಾರ್ಟ್ಸ್ ಇರುತ್ತೆ, ಒಂದು ಆರ್ಡ್ನರ್ ಒಂದು ರೇಸಿನ್ನು. ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಆರ್ಡ್ನರ್ ಮತ್ತು ರೇಸನ್ನು ತುಂಬ ಚೆನ್ನಾಗಿ ನಾದ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಯಾಕಂತ ಅಂದರೆ ಆಮೇಲೆ ನಾವು ವರ್ಕ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಚೆನ್ನಾಗಿ ನಾದಿ ತುಂಬ ಸಾಫ್ಟಾಗಿ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ನಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಮಾತ್ರ ಕಲಿಸ್ಕೋಬೇಕು. ಯಾಕಂತಂದರೆ ಕ್ಲೇ ಒಂದು 10 ಮಿನಿಟ್ಸಲ್ಲೆಲ್ಲ ಸ್ವಲ್ಪ ಡ್ರೈ ಆಗೋಕ್ಕೆ ಹಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕ್ಲೇನ ಮಿಕ್ಸ್ ಮಾಡಿಕೊಂಡು ಅದನ್ನು ವರ್ಕ್ ಮಾಡ್ಕೊತಾ ಬರಬೇಕು. ಈಗ ನಾನೇನು ವರ್ಡಿಂಗ್ ಬರ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು OHP ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಕ್ಲೇನ ಉಪಯೋಗಿಸ್ಕೊಂಡು ಲೆಟರ್ಸ್ನ ಬರಿತಾ ಇದ್ದೀನಿ. OHP ಶೀಟ್ ಅಥವಾ ಯಾವ್ದಾರ ಒಂದು ಕವರ್ ಕೂಡ ಯೂಸ್ ಮಾಡ್ಬೋದು ನಾವು. ಏನಕ್ಕೆ ಅಂತ ಅಂದರೆ ವೈಟ್ ಪೇಪರ್ ಮೇಲೆ ಡೈರೆಕ್ಟಾಗಿ ಮಾಡಿದ್ರೆ ಅದು ಕ್ಲೇ ಇನ್ನೂ ಹಸಿ ಇರೋದ್ರಿಂದ ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು OHP ಶೀಟ್ ಉಪಯೋಗಿಸ್ಕೊಂಡಿರೋದು. ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇ, ಡ್ರೈ ಆಗ್ತಿದ್ದಂಗೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ಬೇರೆ ಬೇರೆ ಕ್ರಾಫ್ಟ್ ವಿಡಿಯೋಸ್ ಎಲ್ಲ ಇದೆ. ವಿಡಿಯೋಸ್ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮ್ಗಳಿಗೆ ಮೊದಲು ಬಂದು ತಲುಪತ್ತೆ. ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಇನ್ನೂ ಕೆಲವು ಬೇರೆ ಬೇರೆ ಥರದ ಕ್ರಾಫ್ಟ್ ವೀಡಿಯೋಸ್ಗಳೆಲ್ಲ ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋ ಥರದ್ದೆಲ್ಲ ತೋರಿಸ್ಕೊತಾ ಹೋಗ್ತೀನಿ. ಹೋಮ್ ಮೇಡ್ ಕ್ಲೇ ಅಥವಾ ಕೆಲವು ನಮಗೆ ಬೇಸಿಕ್ ನೀಡ್ಸ್ ಏನು ಬೇಕಾಗುತ್ತೆ ಆ ಸಪ್ಲೈಸ್ ಎಲ್ಲ ನಾವು ಮನೇಲೇ ಇರೋ ವಸ್ತುಲ್ಲಿ ಹೇಗೆ ಉಪಯೋಗಿಸ್ಕೋಬೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ವರ್ಡಿಂಗ್ ರೆಡಿ ಆದಮೇಲೆ ಇದನ್ನು ಡ್ರೈ ಆಗಕ್ಕೆ ಬಿಟ್ಬಿಡಬೇಕು. ಈಗ ಕ್ಲೇನ ಉಪಯೋಗಿಸ್ಕೊಂಡು ಕೆಲವೊಂದು ಆ್ಯಂಟಿಕ್ ಲುಕ್ ಕಾಣೋ ಥರ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ತಾ ಇರೋದು. ಇದನ್ನು ಕಾರ್ಡ್ಬೋರ್ಡ್ ಮೇಲೆ ಸ್ಟಿಕ್ ಮಾಡಬೇಕು. ಲಾಸ್ಟಲ್ಲಿ ನಾವು ಯಾವುದೇ ಒಂದು ಆರ್ಟ್ ಮಾಡಿದ್ರೂ ನಾವು ನಮ್ಮ ಕೈಯಿಂದ ಮಾಡಿರ್ತೀವಿ ಅಂದಾಗ ಒಂದು ಖುಷಿ ಇರುತ್ತೆ, ಗಿಫ್ಟ್ ಕೊಟ್ಟಾಗ ಅದನ್ನು ಇನ್ನೂ ಖುಷಿ ಇರುತ್ತೆ. ತುಂಬ ಜನಕ್ಕೆ ಕ್ಲೇಯಲ್ಲಿ ಆರ್ಟ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ, ಟ್ರೈ ಮಾಡ್ಬೋದು. ಏನು ಡಿಸೈನ್ ಬೇಕೋ ಅದನ್ನು ಕ್ಲೇಯಿಂದ ಮಾಡ್ಕೊಂಡಾದಮೇಲೆ ಈ ಕಾರ್ಡ್ಬೋರ್ಡ್ ಮೇಲೆ ಹೇಗೆ ಟೆಕ್ಸ್ಚರ್ ಪೇಸ್ಟಿಂದ ಡಿಸೈನ್ಸ್ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಆ ಟೆಕ್ಸ್ಚರ್ ಪೇಸ್ಟ್ ಮಾಡೋಕ್ಕೆ ಬೇಕಾಗಿರೋ ಅಂಥದ್ದು ಇದು ವಾಲ್ಪುಟ್ಟಿ ಪೌಡರು. ಇಲ್ಲಿ ಒಂದು ಬೌಲ್ಗೆ ಒಂದು 4 ಸ್ಪೂನ್ ವಾಲ್ಪುಟ್ಟಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಫೆವಿಕಾಲ್ ಗಮ್ ಮತ್ತು ನೀರನ್ನ ಹಾಕ್ಕೊಂಬಿಟ್ಟು ಆ ಪೇಸ್ಟ್ ರೀತಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು ಈ ಪೇಸ್ಟ್ನ.
ಚೆನ್ನಾಗಿ ಮಿಕ್ಸ್ ಮಾಡಿದ ಈ ಪೇಸ್ಟ್ನ ಕಾರ್ಡ್ಬೋರ್ಡ್ ಮೇಲೆ ಅದೆಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಬಿಟ್ಟು ಆ ಟೂಲ್ಸಿಂದ ಅದು ಟೆಕ್ಸ್ಚರ್ನ ಕ್ರಿಯೇಟ್ ಮಾಡಬೇಕು. ನಾನಿಲ್ಲಿ ಬ್ರಷು ಮತ್ತು ಸ್ಪೂನ್ ಅಥವಾ ಹಳೆ ಬಾಚಣಿಗೆ ಅದನ್ನು ಟೂಲ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಉಪಯೋಗಿಸ್ಬಿಟ್ಟು ಕೂಡ ಹೇಗೆ ಟೆಕ್ಸ್ಚರ್ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಸ್ಪೇಸ್ ಏನಿದೆ ಅದ್ರ ಒಳಗಡೆ ಜಾಸ್ತಿ ಯಾವುದೇ ಕಾರಣಕ್ಕೂ ಈ ಪೇಸ್ಟ್ನ ಹಾಕಬಾರ್ದು. ನೋಡಿ, ಈ ಥರ ರೌಂಡ್ ಬಾಚಣಿಗೆ ಇರುತ್ತಲ್ಲ, ಇದನ್ನು ಕೂಡ ಟೆಕ್ಸ್ಚರಿಂಗ್ ಟೂಲ್ ಹಾಕಿ ಉಪಯೋಗಿಸ್ಕೋಬೋದು ನಮ್ಮ ಹತ್ರ ಇದ್ದರೆ. ನಾವು ಈ ಕಾರ್ಡ್ಬೋರ್ಡ್ ಮೇಲೆ ಒಂದು ಲೇಯರ್ ಟಿಶ್ಯೂ ಹಾಕಿರೋದ್ರಿಂದ ಈ ಟೆಕ್ಸ್ಚರ್ ಪೇಸ್ಟಲ್ಲಿ ಎಷ್ಟೇ ನೀರಿದ್ರೂ ಅದು ಕಾರ್ಡ್ಬೋರ್ಡಿಗೆ ಸೇರ್ಕೊಳ್ಳೋಕ್ಕೆ ಬಿಡಲ್ಲ, ಕಂಟ್ರೋಲ್ ಮಾಡುತ್ತೆ ಟಿಶ್ಯೂ ಪೇಪರು. ಹಾಗಾಗಿ ಒಂದು ಟಿಶ್ಯೂ ಲೇಯರ್ನ ಹಾಕೋದ್ರಿಂದ ಕಾರ್ಡ್ಬೋರ್ಡಿಗೆ ಏನೂ ಹಾಳಾಗಲ್ಲ. ಯಾಕಂದರೆ ನೀರು ಇಟ್ಕೊಂಬಿಟ್ರೆ ಅದು ಗೊತ್ತಲ್ಲ, ಕಾರ್ಡ್ಬೋರ್ಡ್ ಎಲ್ಲ ಸ್ವಲ್ಪ ಉಬ್ದಂಗೆ ಹಾಳಾಗ್ಬಿಡುತ್ತೆ. ಈ ಟಿಶ್ಯೂ ಹಾಕಿರೋದ್ರಿಂದ ನೀವು 2-3 ಕೋಟ್ ಪೇಸ್ಟ್ ಹಾಕ್ತಾಯಿದ್ರು ಕೂಡ ನೀರು ಹೀರ್ಕೊಳ್ಳೋ ಅಂಥ ಚಾನ್ಸಸ್ ತುಂಬ ಕಡಿಮೆ, ಮತ್ತು ಹಾಳಾಗಲ್ಲ, ಈ ಕಾರ್ಡ್ಬೋರ್ಡ್ ಹಾಳಾಗಲ್ಲ. ನಾವು ಕ್ಲೇಯಿಂದ ಮಾಡಿರೋಂಥ ಡಿಸೈನ್ಸ್ ಏನಿದೆ, ಟೆಕ್ಸ್ಚರ್ ಪೇಸ್ಟ್ ಹಾಕ್ತಿದ್ದಂಗೆ ಅದ್ರ ಮೇಲೆ ನಮ್ಗೆ ಏನು ಐಡಿಯಾ ಇರುತ್ತೆ ಆ ಡಿಸೈನ್ಸ್ನ ಆ ಪಾರ್ಟಲ್ಲಿ ಇಟ್ಕೊಬಂದ್ಬಿಡ್ಬೇಕು. ನಮಗೆ ಇಷ್ಟ ಬಂದಿದ್ದ ಟೆಕ್ಸ್ಚರ್ ಡಿಸೈನ್ನ ಇಲ್ಲಿ ಕೊಡ್ಕೊತಾ ಹೋಗ್ಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಸ್ಪೂನ್ನೇ ಯೂಸ್ ಮಾಡಿರೋದು. ನಾನು ಇಲ್ಲಿ ಕ್ಲೇಯಿಂದ ಮಾಡಿರೋ ಚಿಕ್ಕ ಚಿಕ್ಕ ಬಟನ್ ಡಿಸೈನ್ಸ್ನ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಇದು ಡ್ರೈ ಆದಮೇಲೆ ಒಂದು ಸಲ ತೋರಿಸ್ತೀನಿ ಆ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ನಾವು ಇಲ್ಲಿ ಟೆಕ್ಸ್ಚರ್ ಪೇಸ್ಟ್ ಹಸಿ ಇದ್ದಾಗಲೇ ನಾವು ಏನೇ ಡೀಟೈಲಿಂಗ್ ಅಥವಾ ಎಕ್ಸ್ಟ್ರಾ ಕ್ಲೇ ವರ್ಕ್ ಇದ್ದರೆ ಹಸಿ ಇದ್ದಾಗಲೇ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಅದು ಫುಲ್ಲು ಡ್ರೈ ಆದಮೇಲೆ ಮತ್ತೆ ನಾವು ಗಮ್ಮಾಗಿ ಸ್ಟಿಕ್ ಮಾಡ್ಬೋದು, ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ಳಲ್ಲ. ಮತ್ತು ಈಗ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ, ಈಗ ಏನು ಟೆಕ್ಸ್ಚರ್ ಇದು ಕ್ರಿಯೇಟ್ ಮಾಡಿದ್ದೀನಿ ಅದು ಡ್ರೈ ಆದಮೇಲೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಮತ್ತು ನಾನು ಇಲ್ಲಿ ಮೋಲ್ಡ್ ಉಪಯೋಗಿಸ್ಬಿಟ್ಟು ಏನು ಮಾಡಿದ್ದೀನಿ, ಈ ಥರ ಡಿಸೈನ್ಸ್ ಇಲ್ಲ ಅಂತ ಅಂದರೆ ನಮಗೆ ರೋಸ್ ಮಾಡೋ ಐಡಿಯಾ ಅಥವಾ ಒಂದು ಫ್ಲವರ್ ಮಾಡೋ ಐಡಿಯಾ ಇತ್ತಂತಂದರೆ ಚಿಕ್ಕ ಚಿಕ್ಕ ಫ್ಲವರ್ ಮಾಡಿ ಕೂಡ ಆ ಜಾಗದಲ್ಲಿ ಸ್ಟಿಕ್ ಮಾಡ್ಬೋದು. ನಾವು ಈ ಥರ ಮೋಲ್ಡ್ಸೇ ಬೇಕಂತ ಏನಿಲ್ಲ. ಚಿಕ್ಕ ಚಿಕ್ಕ ಯಾವುದೇ ಫ್ಲವರ್ ಮಾಡಿದ್ರೆ ಅಥವಾ ನಮಗೆ ಒಂದು ಕ್ರಿಯೇಟಿವಿಟಿ ಐಡಿಯಾ ಇತ್ತು ಅಂತಂದರೆ ಬೇರೆ ಏನಾರ ಡಿಸೈನ್ಸ್ನ ಕ್ರಿಯೇಟ್ ಮಾಡಿ ಆ ಪ್ಲೇಸಲ್ಲಿ ನಾವು ಅಂಟಿಸ್ಬೋದು. ನಮ್ಮ ಹತ್ರ ಯಾವ ಟೂಲ್ಸು ಇಲ್ಲ ಅಂತಂದರೆ ಕೈಯಲ್ಲಿ ನಮಗೆ ಏನು ಐಡಿಯಾ ಗೊತ್ತಿರುತ್ತೋ ಅದರಲ್ಲಿ ಈ ಥರ ಟೆಕ್ಸ್ಚರ್ನ ಕ್ರಿಯೇಟ್ ಮಾಡ್ಕೊತಾ ಹೋಗ್ಬೋದು. ಇದು ಡ್ರೈ ಆದಮೇಲೆ ಅದು ನೀಟ್ ಫಿನಿಶಿಂಗ್ ಬರುತ್ತೆ. ಇಲ್ಲ ಮಾಮೂಲಿ ಸ್ಪೂನ್ಸ್ ಬರುತ್ತಲ್ಲ, ಸ್ಟೀಲ್ದು ಫೋರ್ಕ್ ಅಥವಾ ಮಾಮೂಲಿ ಸ್ಪೂನ್ಸ್, ಅದರಲ್ಲಿ ಕೂಡ ನಾವು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು. ನಾನು ಕ್ಲೇಯಲ್ಲಿ ವರ್ಡಿಂಗ್ ಏನು ಕ್ರಿಯೇಟ್ ಮಾಡಿದ್ದೀನಿ ಸ್ವೀಟ್ ಹೋಮ್ ಅಂತ, ಅದಿಲ್ಲ ಅಂದರೆ ವೆಲ್ಕಮ್ ಅಂತ ಕೊಟ್ಕೋಬೋದು. ಅಥವಾ ನೇಮ್ ಬೋರ್ಡ್ ಮಾಡೋದಾಯಿತು ಅಂತ ಅಂದರೆ ನೇಮ್ಸ್ ಕೊಟ್ಕೋಬೋದು, ಒಬ್ರದ್ದು ಅಥವಾ ಇಬ್ರದ್ದು ನೇಮ್ಸ್ ಕೊಟ್ಕೋಬೋದು. ಈ ಕ್ಲೇ ಡೀಟೇಲಿಂಗ್ ಏನಿದೆ ಅಲ್ಲಿ ನಂಬರ್ಸ್ ಕೂಡ ಕೊಟ್ಕೋಬೋದು. ಅಥವಾ ನಮಗೆ ಏನು ಇಷ್ಟ ಬರುತ್ತೆ ಆ ಥರ ಹೊಸ ನ್ಯೂ ಡಿಸೈನ್ಸ್ ಏನಾರ ರೀಕ್ರಿಯೇಟ್ ಮಾಡ್ಕೋಬೋದು. ನಾವು ಈ ಕಾರ್ಡ್ಬೋರ್ಡ್ ಮೇಲೆ ಕ್ಲೇ ಡೀಟೈಲಿಂಗ್ ಪೂರ್ತಿ ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತು ಟೆಕ್ಸ್ಚರ್ ಪೇಸ್ಟ್ ಉಪಯೋಗಿಸ್ಬಿಟ್ಟು ಏನು ಟೆಕ್ಸ್ಚರ್ ಡಿಸೈನ್ಸ್ ಕ್ರಿಯೇಟ್ ಮಾಡಿದ್ದೀವಿ ಆ ಆರ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ಪೂರ್ತಿ ಡ್ರೈ ಆಗಕ್ಕೆ ಬಿಟ್ಬಿಡ್ಬೇಕು. ಯಾಕಂದರೆ ನಾವು ಹಸಿ ಇದ್ದಾಗ ಏನು ಕಲರ್ ಮಾಡೋಕ್ಕಾಗಲ್ಲ. ಪೂರ್ತಿ ಡ್ರೈ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಕಲರಿಂಗ್ ಸ್ಟಾರ್ಟ್ ಮಾಡಬೇಕು. ಈ ಕಾರ್ಡ್ಬೋರ್ಡ್ ಮೇಲೆ ಖಾಲಿ ಇರೋ ಸ್ಪೇಸಲ್ಲಿ ಬೇರೆ ಏನಾರ ಐಡಿಯಾ ಕ್ರಿಯೇಟ್ ಮಾಡೋಣ ಅಂತ ಇತ್ತು. ಆದರೆ ಬೇಡ, 2-in-1 ಅಂದ್ಬಿಟ್ಟು ಕೀ ಹೋಲ್ಡರ್ ಮಾಡೋಣ ಅಂತ ಅಂದ್ಕೊಂಡು ಈ ವಾಲ್ ಪುಟ್ಟಿಲೇ ಕ್ಲೇ ಮಾಡ್ಕೊಂಡು ಕೀ ಹೋಲ್ಡರ್ ರೆಡಿ ಮಾಡ್ತಾಯಿದ್ದೀನಿ. ಈ ವಾಲ್ ಪುಟ್ಟಿಲಿ ಕ್ಲೇ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ವಾಲ್ ಪುಟ್ಟಿ ಹಾಕ್ತಾ ಇರೋದ್ರಿಂದ ಉಕ್ಕನ್ನ, ಅಂದರೆ ನಾವು ಕೀ ನೇತಾಕ್ತೀವಲ್ಲ ಆ ಥರ ಉಕ್ಕನ್ನ ಇದಕ್ಕೆ ಡೈರೆಕ್ಟಾಗಿ ಹಸಿ ಇದ್ದಾಗಲೇ ಚುಚ್ಬಿಟ್ಬಿಟ್ರೆ ಹಾಗೆ ಡ್ರೈ ಆಗುತ್ತೆ, ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ ಅದು. ನಾನು ತುಂಬ ಈಸಿಯಾಗಿ ಸಿಂಪಲಾಗಿ ಬಾಲ್ ಡಿಸೈನ್ ಕ್ರಿಯೇಟ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಈ ಬಾಲ್ ಡಿಸೈನ್ಸ್ ಬದಲು ಒಂದು ಫ್ಲವರ್ನ ಕ್ರಿಯೇಟ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ತಾ ಹೋದರೆ ಅದು ಇನ್ನೂ ಒಳ್ಳೆ ಲುಕ್ ಕೊಡುತ್ತೆ. ಈಸಿಯಾಗಲಿ ಅಂದ್ಬಿಟ್ಟು ಈ ಥರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕ್ಲೇ ಬ್ಯಾಲೆನ್ಸ್ ಉಳ್ಕೊಂತು, ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಏನಾರ ಡಿಸೈನ್ಸ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ ಡಿಸೈನ್ ಹಾಗೆ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಮತ್ತು ಸೂಟ್ ಆಗಬೇಕು. ಆ ಥರ ವಾಲ್ ಪುಟ್ಟಿ ಕ್ಲೇಯಲ್ಲಿ ಸಿಕ್ಕಾಬಟ್ಟೆ ಕ್ರಾಫ್ಟ್ಸ್ ಮಾಡ್ಬೋದು ನಾವು. ಆದರೆ ಕೆಲವರಿಗೆ ವಾಲ್ ಪುಟ್ಟಿ ಕ್ಲೇ ಅಷ್ಟು ಇಷ್ಟ ಆಗಲ್ಲ. ಅದು ಮಾಡೋ ವಿಧಾನದಲ್ಲಿ ಕರೆಕ್ಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಮೂಲಿ ಕ್ಲೇ ಯೂಸ್ ಮಾಡೋ ಥರನೇ ಇದು ಕೂಡ ಇರುತ್ತೆ. ಅಂದರೆ ಫಾಸ್ಟಾಗಿ ವರ್ಕ್ ಮಾಡಬೇಕು, ಯಾಕಂದರೆ ಬೇಗ ಡ್ರೈ ಆಗಿಬಿಡುತ್ತೆ ಇದು ವಾಲ್ ಪುಟ್ಟಿ ಕ್ಲೇ.
ಮತ್ತು ವರ್ಕ್ ಅದರಲ್ಲಿ ಏನೂ ನಾವು ಕ್ರಾಫ್ಟ್ ವರ್ಕ್ ಮಾಡೋಕ್ಕಾಗಲ್ಲ. ಆ ಥರ ಫುಲ್ಲು ಹಾರ್ಡ್ ಆಗ್ತಾ ಬಂದುಬಿಡುತ್ತೆ. ಬಿಗಿನರ್ಸ್ ಯಾರಾರ ಕ್ಲೇ ಈ ಥರ ಬಾಲ್ಪುಟ್ಟಿ ಯೂಸ್ ಮಾಡಿ ಕ್ಲೇ ಮಾಡ್ಕೋಬೇಕು ಅಂತಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಒಂದು 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಅದು ಕ್ರ್ಯಾಕ್ಸ್ ಆಗಿಬಿಡುತ್ತೆ, ಬೇಗ ಬಿರುಕು ಅದ್ರ ಮೇಲೆ ಕ್ರ್ಯಾಕ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಒಂಥರ. ಹಾಗಾಗಿ ಫಾಸ್ಟಾಗಿ ವರ್ಕ್ ಮಾಡಬೇಕು ನಾವು ವಾಲ್ಪುಟ್ಟಿಯಿಂದ ಕ್ಲೇ ಮಾಡ್ಕೊಂಡ್ವಿ ಅಂದರೆ. 24 ಅವರ್ಸ್ ಫುಲ್ ಹಾಗೆ ಬಿಟ್ಬಿಡಬೇಕು ಫುಲ್ ಡ್ರೈ ಆಗೋಕ್ಕೆ. ಫುಲ್ ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ. ಬ್ಲ್ಯಾಕ್ ಕಲರ್ ಆ್ಯಕ್ರಿಲಿಕ್ ಯೂಸ್ ಮಾಡಿ ಬೋರ್ಡ್ ಪೂರ್ತಿ ಬ್ಲ್ಯಾಕ್ ಕಲರಿಂದ ಕವರ್ ಮಾಡಬೇಕು. ಈ ಬೋರ್ಡ್ಗೆ ಕಲರ್ ಕವರ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಹತ್ರದಿಂದ ಬೋರ್ಡ್ನ ತೋರಿಸ್ಬಿಡ್ತೀನಿ. ಈಗ ನೋಡ್ಬೋದು ನೀವು, ಈ ಕಾರ್ಡ್ಬೋರ್ಡ್ ಪೂರ್ತಿ ಡ್ರೈ ಆಗಿದೆ. ಡ್ರೈ ಆದಮೇಲೆ ಕಲರಿಂಗ್ ಸ್ಟಾರ್ಟ್ ಮಾಡಿರೋದು. ಈ ಕಾರ್ಡ್ಬೋರ್ಡ್ ಬ್ಯಾಕ್ ಸೈಡ್ ಕೂಡ ಒಂದು ಕೋಟ್ ಆ್ಯಕ್ರಿಲಿಕ್ಕಿಂದ ಕವರ್ ಮಾಡಿರೋದು. ಲಾಸ್ಟಲ್ಲಿ ಒಂದು ಕೋಟ್ ವಾರ್ನಿಷ್ ಕೂಡ ಹಾಕ್ಬೋದು. ಈ ಕಾರ್ಡ್ಬೋರ್ಡ್ ಮೇಲೆ ಮಾಡಿರೋ ಟೆಕ್ಸ್ಚರ್ ವರ್ಕು ಅದು ಎಷ್ಟು ಚೆನ್ನಾಗಿ ನೀಟಾಗಿ ಗೊತ್ತಾಗ್ತಾ ಇದೆ. ಅದು ಮುಟ್ಟಿದ್ರೆ ಆ ಫೀಲ್ ಗೊತ್ತಾಗ್ತಾ ಇದೆ. ಅದು ಮಾಡಿರೋ ಅಂಥ ವರ್ಕು ನಿಮಗೂ ಕಾಣಿಸ್ತಾ ಇದೆ ಅನಿಸುತ್ತೆ. ಡ್ರೈ ಆದಮೇಲೆ ಫಿನಿಶಿಂಗ್ ನೀಟಾಗಿ ಬಂದಿದೆ. ಫುಲ್ ನಾವು ಕ್ಲೇ ವರ್ಕ್ ಎಲ್ಲ ಕೂಡ ಗಟ್ಟಿಯಾಗಿ ಸ್ಟಿಕ್ ಆಗಿದೆ. ಅದು ಕಿತ್ತರೂ ಬರಲ್ಲ, ಆ ಥರ ಗಟ್ಟಿಯಾಗಿ ಸ್ಟಿಕ್ ಆಗಿದೆ. ಮತ್ತು ಅದು ನಾವು ನೋಡ್ಬೋದು, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಟೆಕ್ಸ್ಚರ್ ವರ್ಕ್ ಎಲ್ಲ. ಈ ಬೋರ್ಡ್ ಫುಲ್ಲು ನಾನು ಇವಾಗ ಬ್ಲ್ಯಾಕ್ ಕಲರಿಂದ ಕವರ್ ಮಾಡ್ತಾ ಇದ್ದೀನಿ. ಅಥವಾ ನೋಡಿ ಮಾಡ್ಕೊಳ್ಳೋ ಅಂತ ಇಷ್ಟ ಇರೋರಿಗೆ ಅವ್ರಿಗೆ ಇಷ್ಟ ಬಂದಿದ್ದ ಕಲರ್ನ ಬೇಕಾದ್ರೆ ಹಚ್ಕೋಬೋದು. ನಾನಿಲ್ಲಿ ಆ್ಯಂಟಿಕ್ ಅಂತ ಅಂದ್ಬಿಟ್ಟು ಐಡಿಯಾ ಇಟ್ಕೊಂಡಿರೋದ್ರಿಂದ ಫುಲ್ ಬ್ಲ್ಯಾಕ್ ಒಂದು ಕೋಟ್ ಕಂಪಲ್ಸರಿ. ಆ್ಯಂಟಿಕ್ ಫಿನಿಶಿಂಗ್ ಅಂತ ಬಂದರೆ ಬ್ಲ್ಯಾಕ್ಗೆ ಹೈಲೈಟ್ ಯಾವಾಗ್ಲೂ. ಇದು ಪೂರ್ತಿ ಬೋರ್ಡ್ ಪೂರ್ತಿ ಕವರ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ ಥರ ಕಲರ್ ಮಾಡ್ಕೊಂಡು ಹೋಗಬೇಕು ಅಂತ ತೋರಿಸ್ಕೊಡ್ತೀನಿ. ಕಾರ್ಡ್ಬೋರ್ಡ್ ಮೇಲೆ ಬ್ಲ್ಯಾಕ್ ಕಲರಿಂದ ಹಿಂಗೆ ಪೂರ್ತಿ ಫಿನಿಶ್ ಆದಮೇಲೆ ಫಿನಿಶಿಂಗ್ ಲುಕ್ ಈ ಥರ ಕಾಣಿಸುತ್ತೆ. ಮತ್ತು ಟೆಕ್ಸ್ಚರ್ ಡಿಸೈನ್ಸ್ ಕೂಡ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗ ನಾವು ಇದಕ್ಕೆ ಮೆಟಾಲಿಕ್ ಕಲರ್ ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲ ಮಾಮೂಲಿ ಫ್ಯಾಬ್ರಿಕ್ ಕಲರ್ ಬೇಕಾದರೆ ಯೂಸ್ ಮಾಡ್ಬೋದು. ನಾನು ಎರಡೂ ತೋರಿಸ್ತೀನಿ, ಮೆಟಾಲಿಕ್ ಕಲರ್ ಹೇಗೆ ಕಾಣುತ್ತೆ, ಫ್ಯಾಬ್ರಿಕ್ ಕಲರ್ಸ್ ಹೇಗೆ ಕಾಣುತ್ತೆ ಅಂತ. ನಾನು ಇಲ್ಲಿ ಆ್ಯಕ್ರಿಲಿಕ್ ಕಲರ್ಸ್ನ ತೊಗೊಂಡಿದ್ದೀನಿ. ಇದು ಫ್ಯಾಬ್ರಿಕ್ ಕಲರ್ಸ್. ಇದು ಒಂದು ಕ್ರಿಮ್ಸನ್ ರೆಡ್, ಒಂದು ಮೆಜೆಂಟಾ ಪಿಂಕ್. ಇದು ನಾನಿಲ್ಲಿ ಮೆಜೆಂಟಾ ಪಿಂಕ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಬ್ರಷು ಸ್ಪಾಂಜ್ ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಸ್ಪಾಂಜ್ ಬ್ರಷ್ ಎರಡರಲ್ಲೂ ತೋರಿಸ್ತೀನಿ. ನಾನು ಹಳೆ ವೀಡಿಯೋಸಲ್ಲೆಲ್ಲ ಬ್ರಷ್ ಹೇಗೆ ಯೂಸ್ ಮಾಡೋದು, ಸ್ಪಾಂಜ್ ಹೇಗೆ ಯೂಸ್ ಮಾಡೋದು, ಮತ್ತು ಬ್ರಷ್ ಲುಕ್ ಹೇಗಿರುತ್ತೆ, ಸ್ಪಾಂಜ್ ಲುಕ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ನನಗೆ ಸ್ವಲ್ಪ ಬ್ರಷು ಸ್ವಲ್ಪ ಕಂಫರ್ಟ್ ಮತ್ತು ನೋಡೋಕ್ಕೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬ್ರಷ್ ಯೂಸ್ ಮಾಡಿ 1 ಅಥವಾ 2 ಶೇಡ್ಸ್ ಮಾಡಿದಾಗ ಅದು ಲುಕ್ಕು ಚೆನ್ನಾಗಿ ಬರುತ್ತೆ. ನಾವು ಫಸ್ಟೇ ಡಾರ್ಕಾಗಿ ಮಾಡಿಬಿಟ್ಟು ಆಮೇಲೆ ಲೈಟಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಫಸ್ಟ್ ಲೈಟಾಗಿ ಮಾಡಿಕೊಂಡು ಶೇಡ್ ಮಾಡಿಕೊಂಡು ಆಮೇಲೆ ನಿಮಗೆ ಎಷ್ಟು ಬೇಕೋ ಕಲರ್ ಹೈಲೈಟ್ ಮಾಡಬೇಕು ಅಷ್ಟನ್ನ ಡಾರ್ಕ್ ಶೇಡ್ ಕೊಟ್ಕೋತಾ ಹೋಗಬೇಕು. ನಾನು ಅದಕ್ಕೆ ಡೈರೆಕ್ಟ್ ಕಲರ್ಗೂ ಇದು ಮಾಡಿಲ್ಲ. ಅದು ಕ್ಯಾಪಲ್ಲಿ ಸ್ವಲ್ಪ ಲೈಟ್ ಶೇಡ್ ಮಾಡಿಬಿಟ್ಟು ಹಚ್ಕೊಬರ್ತಾ ಇರೋದು. ಫಸ್ಟ್ ಯೂಸ್ ಮಾಡಿದ್ದು ಅಂದರೆ ಫ್ಯಾಬ್ರಿಕ್ ಕಲರು, ಫ್ಯಾಬ್ರಿಕ್ ಆಕ್ರಿಲಿಕ್ ಕಲರು. ಇವಾಗ ಏನು ಯೂಸ್ ಮಾಡ್ತಾ ಇದ್ದೀನಿ, ಇದು ಮೆಟಾಲಿಕ್ ಕಲರು. ಸ್ವಲ್ಪ ಮೆಟಾಲಿಕ್ ಕಲರ್ನ ಇದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂತ ಅಂದರೆ ಇದು ವಾರ್ನಿಷ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು ಮಾತ್ರ ಮಾಮೂಲಿ ಫ್ಯಾಬ್ರಿಕ್ ಕಲರ್ ತೋರಿಸಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಮೆಟಾಲಿಕ್ ಶೇಡ್ಸ್ ಕೊಡ್ತಾ ಇರೋದು. ಸೇಮೇ ಇರುತ್ತೆ, ಫ್ಯಾಬ್ರಿಕ್ಕು ಮೆಟಾಲಿಕ್ ಎಲ್ಲ ಸೇಮೇ ಇರುತ್ತೆ. ಸ್ವಲ್ಪ ಮೆಟಾಲಿಕ್ ಅಂತ ಅಂದರೆ ಅದು ಶೈನಿ ಲುಕ್ ಕೊಡುತ್ತೆ ಸ್ವಲ್ಪ. ನಾನಿಲ್ಲಿ ಮೋಲ್ಡಿಗೆ ಏನು ಕಲರ್ ಮಾಡ್ತಾ ಇದ್ದೀನಿ, ಕಾಪರ್ ಮೆಟಾಲಿಕ್ ಕಲರ್ನ, ಇದು ತೋರ್ಸೋಕ್ಕೆ ಫುಲ್ ಆ್ಯಂಟಿಕ್ ಆಯಿತು ಅಂತಂದರೆ ಲುಕ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ಸ್ವಲ್ಪ ಕಲರ್ ಕಾಂಬಿನೇಷನ್ ಮಾಡಿದ್ರೆ ಹೇಗೆ ಬರುತ್ತೆ ಅಂತಲೂ ತೋರಿಸ್ಕೊಂಡು ಹೋಗ್ತೀನಿ. ಅದು ನಿಮಗೆ ಅಂದರೆ ಒಂದೇ ಸಲ ಡಾರ್ಕ್ ಕಲರ್ ಯೂಸ್ ಮಾಡೋದಕ್ಕಿಂತ ಫಸ್ಟು ಲೈಟ್ ಕಾಪರ್ ಕಲರ್ ಅಥವಾ ಆ್ಯಂಟಿಕ್ ಎಲ್ಲ ಫುಲ್ ಆ್ಯಂಟಿಕ್ ಲುಕ್ ಬರೋ ಥರ ಸೇಮ್ ಕಲರ್ಸ್ ಯೂಸ್ ಮಾಡಿಬಿಟ್ಟು ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ. ಇಲ್ಲ ಅಂತಂದರೆ ಲಾಸ್ಟಿಗೆ ಅದಕ್ಕೆ ಏನು ಕಲರ್ ಕಾಂಬಿನೇಷನ್ ಕೊಟ್ಟಾಗ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು 2 ಥರ ತೋರ್ಸೋಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಐಡಿಯಾ ಇತ್ತು ಅಂದವರು ಅವ್ರಿಗೆ ಯಾವ್ದು ಕಲರ್ ಬೇಕು ಅನ್ಸುತ್ತೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಬೋದು. ನಾನು ಫಸ್ಟ್ ಹೇಳಿದ್ದೀನಿ, ಈ ಥರ ಮೋಲ್ಡ್ಸ್ ಇಲ್ಲ ಅಂತಂದರೆ ನಮಗೆ ಒಂದು ಫ್ಲವರ್ಸ್ ಮಾಡೋಕ್ಕೆ ಬಂದರೂ ಆಯಿತು, ಇಲ್ಲ ಚಿಕ್ಕ ರೋಸ್ ಮಾಡೋಕ್ಕೆ ಬಂದರೂ ಆಯಿತು, ಏನೋ ಒಂದು ಸಿಂಪಲಾಗಿ ಏನೇ ಆರ್ಟ್ ಮಾಡೋಕ್ಕೆ ಬಂದರೂ ಆಯಿತು, ಅದನ್ನು ಕೂಡ ಅಲ್ಲಿ ನಾವು ಫಿಕ್ಸ್ ಮಾಡ್ಬೋದು. ಈ ಮೋಲ್ಡೇ ಇರಬೇಕಂತ ಏನಿಲ್ಲ. ನಾನು ಇಲ್ಲಿ ಫಸ್ಟು ಎಲ್ಲ ಫುಲ್ಲು ಆ್ಯಂಟಿಕ್ ಲುಕ್ ಬಂದರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಈ ವರ್ಡಿಂಗ್ಸ್ಗೆಲ್ಲ ಗೋಲ್ಡ್ ಕಲರು ಮತ್ತು ಇಲ್ಲಿ ಎಕ್ಸ್ಟ್ರಾ ಏನು ನಾನು ಡೀಟೇಲಿಂಗ್ ಮಾಡಿದ್ದೀನಿ ಅದಕ್ಕೆ ಈ ಥರ ಸಿಲ್ವರ್ ಕಲರು ಈ ಥರ ಮಾಡಿಬಿಟ್ಟು ಜಸ್ಟ್ ಒಂದು ಸಲ ತೋರಿಸ್ತೀನಿ. ಅದು ಚೆನ್ನಾಗಿ ಬರಲಿಲ್ಲ ಅಥವಾ ಅಷ್ಟು ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದರೆ ನಿಮಗೆ ನೋಡೋರ್ಗೂ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ.
ನೆಕ್ಸ್ಟು ಚೇಂಜ್ ಮಾಡ್ಕೊಬೋದು. ಅದು ಕಲರ್ ಕಾಂಬಿನೇಷನ್ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಆ ಥರ ಬರೋ ಥರ ಚೇಂಜ್ ಮಾಡ್ಕೋಬೋದು. ನಮಗೆ ಫುಲ್ಲು ಆ್ಯಂಟಿಕ್ ಫಿನಿಶಿಂಗೇ ಬೇಕಂತ ಅಂದರೆ ಇದಕ್ಕೆ ಇನ್ನೊಂದು ಕೋಟ್ ಕಲರ್ ಎಕ್ಸ್ಟ್ರಾ ಯೂಸ್ ಮಾಡಿಬಿಟ್ಟು ವಾರ್ನಿಷ್ ಹಚ್ಚಿದಾಗ ಇದ್ರದ್ದೇ ಒಂದು ಲುಕ್ಕು ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಲರ್ ಕಾಂಬಿನೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಈ ರೋಸಸ್ಗೆಲ್ಲ ರೆಡ್ಡು ಮಾಮೂಲಿ ಸ್ವಲ್ಪ ಕಲರ್ ಕಾಂಬಿನೇಷನ್ ಮಾಡಬೇಕು ಅಂತ ಅನಿಸ್ತು ಇದನ್ನು ನೋಡಿದಾಗ. ಈ ಥರ ಇದ್ದರೂ ಇದಕ್ಕೆ ವಾರ್ನಿಷ್ ಎಲ್ಲ ಹಾಕಿದಾಗ ಅದು ಶೈನಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫಸ್ಟ್ ಟೈಮ್ ನೋಡಿದವ್ರಿಗೆ ಅಷ್ಟು ಬೇಗ ಸಡನ್ನಾಗಿ ಗೊತ್ತಾಗಲ್ಲ ಇದು ಕಾರ್ಡ್ಬೋರ್ಡ್ ಯೂಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಹೇಳ್ತೀನಿ, ನಾನು ಯಾರಿಗೂ ವಾಲ್ ಪುಟ್ಟಿನೇ ತೊಗೊಳ್ಳಿ ಇದೇ ತೊಗೊಳ್ಳಿ ಆ ಥರ ಪ್ರಿಫರ್ ಮಾಡಲ್ಲ. ನಮ್ಮ ಹತ್ರ ಏನಿರುತ್ತೆ, ಏನು ಮೆಟೀರಿಯಲ್ಸ್ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು ಅಂತಲೇ ನಾನು ತೋರಿಸ್ತಾ ಇರೋದು. ಇವಾಗ ನಾನು ರೆಡ್ ಕಲರ್ ಯೂಸ್ ಮಾಡಿ ಅಥವಾ ಮಲ್ಟಿ ಕಲರ್ಸ್ ಕಾಂಬಿನೇಷನ್ ಮಾಡಿ, ಅಂದರೆ ಫುಲ್ ಬೋರ್ಡ್ ಅಲ್ಲ, ಯಾವುದಕ್ಕೆ ಹೈಲೈಟ್ ಮಾಡಬೇಕು ಅದಕ್ಕೆ ಮಾತ್ರ ಸ್ವಲ್ಪ ಕಲರ್ಸ್ನ ಯೂಸ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಈಗ ರೋಸಸ್ಗೆ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ರೆಡ್ ಮತ್ತು ಅಲಿಯೂಸ್ಗೆಲ್ಲ ಗ್ರೀನು. ನಾನು ಎಕ್ಸ್ಟ್ರಾ ಕ್ಲೇ ಡೀಟೇಲಿಂಗೆಲ್ಲ ಮಾಮೂಲಿ ಆ್ಯಂಟಿಕ್ ಫಿನಿಶಿಂಗ್ ಲುಕ್ಕೆ ಕ್ರಿಯೇಟ್ ಮಾಡೋದು. ಇದು ರೋಸ್ ಮತ್ತು ಏನು ಲೀವ್ಸ್ ಅಥವಾ ಇದೊಂದು ಮೋಲ್ಡ್ ಏನಿದೆ ಇದಕ್ಕೆ ಮಾತ್ರ ಸ್ವಲ್ಪ ಕಲರ್ ಕಾಂಬಿನೇಷನ್ ಕೊಡ್ತಾಯಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಯೂಸ್ ಮಾಡ್ತಾ ಇರೋದು ಫ್ಯಾಬ್ರಿಕ್ ಕಲರ್ಸ್, ಯಾವುದು ನಾನು ಅಂದರೆ ಮೆಟಾಲಿಕ್ ಕಲರ್ಸ್ ಯಾವುದು ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಮಾಮೂಲಿ ಫ್ಯಾಬ್ರಿಕ್ ಕಲರ್ಸನ್ನೇ ಯೂಸ್ ಮಾಡ್ತಾ ಇರೋದು. ಅಂದರೆ ನೋಡಬೇಕಾದ್ರೆ ಗೊತ್ತಾಗುತ್ತೆ ಮೆಟಾಲಿಕ್ ಕಲರ್ಸ್ ಎಲ್ಲಿ ಯೂಸ್ ಮಾಡಿದ್ದೀನಿ, ಫ್ಯಾಬ್ರಿಕ್ ಕಲರ್ಸ್ ಎಲ್ಲಿ ಯೂಸ್ ಮಾಡಿದ್ದೀನಿ. ಆ ಸುತ್ತ ಏನು ಮೆಟಾಲಿಕ್ ಕಲರ್ಸ್ ಕೊಟ್ಟಿದ್ದೀನಿ ಅದು ಹಾಗೇ ಇರುತ್ತೆ ಸೇಮ್. ಅಂದರೆ ಇದಕ್ಕೆ ಮಾತ್ರ ಈ ಮೋಲ್ಡಿಗೆ ಮಾತ್ರ ರೋಸ್ದಿದ್ದೇನು ಮೋಲ್ಡ್ ಇದೆ ಇದಕ್ಕೆ ಮಾತ್ರ ಫ್ಯಾಬ್ರಿಕ್ ಕಲರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಫಸ್ಟು ನನಗೆ ಐಡಿಯಾ ಇದ್ದಿದ್ದು ಇದಕ್ಕೆ ಮೆಟಾಲಿಕ್ ಕಲರ್ಸ್ ಅಥವಾ ಫುಲ್ ಆಂಟಿಕ್ ಲುಕ್ ಬರೋ ಥರ ಕಾಪರ್ ಅಥವಾ ಗೋಲ್ಡ್ ಏನಾರು ಹೈಲೈಟ್ ಮಾಡಬೇಕಂತ ಅಂದ್ಬಿಟ್ಟು ಸ್ವಲ್ಪ ಕಲರ್ ಕಾಂಬಿನೇಷನ್ ಮಾಡೋಣ ಅಂತ ಈ ಥರ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಬ್ರಷ್ನ ಯೂಸ್ ಮಾಡಿ ಕಲರಿಂಗ್ ಅಥವಾ ಶೇಡಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಈಗ ಗ್ರೀನ್ ಹೈಲೈಟ್ ಮಾಡ್ತಾಯಿದ್ದೀನಿ ಲೀವ್ಸ್ಗೆಲ್ಲ. ಈ ಎರಡು ಮೋಲ್ಡಿಗೂ ಸೇಮ್ ಇಲ್ಲೇನು ಮಾಡ್ತಾಯಿದ್ದೀನಿ ಸೇಮ್ ಇದೇ ಕಾಂಬಿನೇಷನ್ ಬರಬೇಕು. ಕೆಳಗಡೆ ಏನು ಇದು ಪಾಟ್ ಇದೆ ಅದಕ್ಕೆ ಕಾಪರ್ ಫಿನಿಶಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಐಡಿಯಾ ಇದೆ. ಮೆಟಾಲಿಕ್ ಕಾಪರ್ ಕಲರಿಂದ ಪಾಟ್ಗೆ ಹೈಲೈಟ್ ಮಾಡ್ತಾ ಇರೋದು. ಮತ್ತು ಇಲ್ಲಿ ಎಕ್ಸ್ಟ್ರಾ ಏನು ಕ್ಲೇ ಡೀಟೇಲಿಂಗ್ ಇದೆ ಇದಕ್ಕೆಲ್ಲ ಯಾವ ಸೂಟ್ ಆಗುತ್ತೆ ಅಥವಾ ನಾನು ಕಾಪರೆಲ್ಲ ಹೈಲೈಟ್ ಮಾಡ್ತೀನಿ. ಮತ್ತು ಇದಕ್ಕೆಲ್ಲ ಎಕ್ಸ್ಟ್ರಾ ಒಂದು ಕೋಟು ಇನ್ನೊಂದು ಶೇಡ್ಸ್ ಕೊಡಬೇಕು. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಟಚ್ ಕೊಟ್ಟಾದಮೇಲೆ ಕಂಪ್ಲೀಟು ಈ ಥರ ಇರುತ್ತೆ. ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಇದು ವುಡ್ ವಾರ್ನಿಷ್. ಇದು ಸಾಮಾನ್ಯ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಆರ್ಟ್ ವರ್ಕಿಗೆಲ್ಲ. ಮತ್ತು ಆರ್ಟ್ ಪ್ರೊಟೆಕ್ಟ್ ಮಾಡುತ್ತೆ ಈ ವಾರ್ನಿಷ್ ಯೂಸ್ ಮಾಡೋದ್ರಿಂದ. ತುಂಬ ವರ್ಷಗಳ ಕಾಲ ನಮ್ಮ ಮಾಡಿರೋ ಅಂಥ ಆರ್ಟು ಯಾವುದೂ ಹಾಳಾಗಲ್ಲ. ನಾನು ಇದನ್ನೇ ಯೂಸ್ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಕ್ಲೇ ಆರ್ಟ್ಗಳಿಗೆಲ್ಲ ಇದನ್ನೇ ಯೂಸ್ ಮಾಡಿರೋದು. ಮತ್ತು ಮಾಮೂಲಿ ಮ್ಯಾಟ್ ಫಿನಿಷಲ್ಲೂ ಸಿಗುತ್ತೆ, ಮ್ಯಾಟ್ ಮತ್ತು ಗ್ಲಾಸಿ ಫಿನಿಷ್ ಅಂತ ಅದು ಸಪ್ರೇಟ್ ಸಿಗುತ್ತೆ, ಅದು ಕ್ರಾಫ್ಟ್ ಶಾಪ್ಸಲ್ಲೆಲ್ಲ. ಈ ಥರದ್ದೆಲ್ಲ ಮಾಮೂಲಿ ಹಾರ್ಡ್ವೇರ್ ಶಾಪ್ಸ್ಗಳಲ್ಲಿ ಸಿಗುತ್ತೆ. ಇದನ್ನು ಹಚ್ಚಿಲ್ಲ ಅಂತ ಹಾಗೇನೂ ಇಟ್ಕೊಳ್ಬೋದು. ಅಂದರೆ ಸ್ವಲ್ಪ ನೀರು ಬಿದ್ರೂ ಅಥವಾ ಹಾಳಾಗೋ ಅಂಥ ಡಸ್ಟ್ ಅಥವಾ ಏನಾರ ನಾವು ಕ್ಲೀನ್ ಮಾಡೋಕ್ಕೆ ಹೋದಾಗ ಹಾಳಾಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಒಂದು ಕೋಟಿ ಏನು ವಾರ್ನಿಷಿಗೆ ಹಚ್ಚುತ್ತೀವಿ ಇದು ನಮ್ಮ ಆರ್ಟ್ ವರ್ಕ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ, ತುಂಬ ದಿವಸಗಳ ಕಾಲ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇದು ವಾರ್ನಿಷ್ದು ಅರೋಮಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಹಚ್ಬಿಟ್ಟು ಒನ್ ಡೇ ಅಥವಾ ಒಂದು 24 hours ಹಾಗೆ ಬಿಟ್ಬಿಡ್ಬೇಕು ಅದನ್ನು ಟಚ್ ಮಾಡ್ದಲೇ ಹಾಗೆ ಬಿಟ್ಬಿಡ್ಬೇಕು ಅದನ್ನು ಫುಲ್ ಡ್ರೈ ಆಗೋ ತನಕ. ಡ್ರೈ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ. ಮತ್ತು ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ವಾರ್ನಿಷ್ ಅಪ್ಲಿಕೇಶನ್ ಹೇಗೆ ಅಥವಾ ವಾರ್ನಿಷ್ ಹಚ್ಚಿದ್ರೆ ಹೇಗೆ ಅಂತ ಅಂದ್ಬಿಟ್ಟು ಅದನ್ನು ಈ ಆರ್ಟಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಈ ಥರ ಫುಲ್ ಕವರ್ ಮಾಡಬೇಕು, ಎಲ್ಲ ಕಡೆ ಕವರ್ ಮಾಡಬೇಕು. ಇದು ಫುಲ್ ಡ್ರೈ ಆದಮೇಲೆ ಬ್ಯಾಕ್ ಸೈಡ್ ಕವರ್ ಮಾಡಿದ್ರೆ ಅದು ಸಹ ಹಾಳಾಗಲ್ಲ, ಸಿಕ್ಕಾಪಟ್ಟೆ ತುಂಬ ದಿನ ಪ್ರೊಟೆಕ್ಟ್ ಆಗುತ್ತೆ. ಇಲ್ಲಿ ವಾರ್ನಿಷು ಕಂಪಲ್ಸರಿ ಅಲ್ಲ. ಅಂದರೆ ನಮಗೆ ಒಂದು ಆರ್ಬಿ ಆ ಥರ ಮಾಡ್ಕೋಬೇಕು ಅಂತಂದರೆ ಸಿಂಪಲಾಗಿ ಆರ್ಟ್ ಮಾಡಿಬಿಟ್ಟು ಹಾಕೋಬೋದು. ನಾವು ಇದನ್ನು ತುಂಬ ದಿವಸ ಇಟ್ಕೋತೀವಿ ಅಂತಂದರೆ ಅದನ್ನು ನಾವು ಮಾಡಿರೋಂಥ ಆರ್ಟ್ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಮಾತ್ರ ವಾರ್ನಿಷ್ ಅಪ್ಲೈ ಮಾಡಿದ್ರೆ ಆ MDF ವುಡ್ಡಷ್ಟು ಗಟ್ಟಿ ಆಗುತ್ತೆ ನಾವು ಮಾಡಿರೋ ಆರ್ಟ್ ವರ್ಕು. ಅದು ಗೊತ್ತೂ ಆಗಲ್ಲ, ಕಂಡುಹಿಡಿಯೋಕ್ಕಾಗಲ್ಲ ಇದು ಕಾರ್ಡ್ಬೋರ್ಡ್ ಯೂಸ್ ಮಾಡಿದ್ದೀವಿ ಅಂತ. ಅದು ಒಂದೇ ಕಾರಣಕ್ಕೆ ವಾರ್ನಿಷ್ ಹಚ್ತಾ ಇರೋದು, ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅಷ್ಟೇ. ನಮ್ಮ ಆರ್ಟ್ ವರ್ಕ್ನ ಪ್ರೊಟೆಕ್ಟ್ ಮಾಡುತ್ತೆ ವಾರ್ನಿಷ್ ಹಚ್ಚೋದ್ರಿಂದ. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಇನ್ನೂ ಡ್ರೈ ಆಗಿಲ್ಲ, ಅದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಈ ಥರ ಕಾಣಿಸುತ್ತೆ. ಇದು ಪೂರ್ತಿಯಾಗಿ ಫುಲ್ ಡ್ರೈ ಆಗಿ ಒನ್ ಡೇ ಆದಮೇಲೆ ನಾನು ಇದನ್ನು ತೋರಿಸ್ತಾ ಇರೋದು. ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಟಿ ಇದೆಯೋ ಗೊತ್ತಿಲ್ಲ, ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.
ಯಾರಾರ ಮಾಡೋಂಗಿದ್ರೆ ಮನೇಲಿ ಮಾಡ್ಕೊಂಡು ಟ್ರೈ ಮಾಡ್ಕೋಬೋದು. ಈಸಿಯಾಗಿ ಸಿಗೋವಂಥ ಮನೇಲಿ ಈಸಿಯಾಗಿ ಸಿಗೋವಂಥ ವಸ್ತುಗಳು ಮತ್ತು 2 in 1 ನಾವು ಕೀ ಹೋಲ್ಡರ್ ಥರನೂ ಯೂಸ್ ಮಾಡ್ಬೋದು, ಒಂದು ವಾಲ್ ಡೆಕೋರ್ ಥರನೂ ಯೂಸ್ ಮಾಡ್ಬೋದು. ಇಷ್ಟ ಇದ್ದವ್ರು ಯಾರಾದ್ರೂ ಟ್ರೈ ಮಾಡ್ಬೋದು. ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಳ್ಳೊಳ್ಳೆ ನನಗೆ ಗೊತ್ತಿರೋ ಕ್ರಾಫ್ಟ್ ವೀಡಿಯೋಸ್ನ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. Thank you so much for visiting my YouTube channel Kaveri Seeme Anu Vlogs.